ಅಧ್ಯಕ್ಷರೇ ಸರ್, ಈ 3,000 ರೂಪಾಯಿ ಕೊಡೋದು ಟ್ರೈನಿಂಗ್ ಅಲ್ಲಿ ಮಾತ್ರ. ಅವ್ರು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ. ನಾವು ಟ್ರೈನಿಂಗ್ ಕೊಡುವಾಗ ಅವ್ರಿಗೆ 3,000 ರೂಪಾಯಿ ಕೊಡ್ತೀವಿ. ಟ್ರೈನಿಂಗ್ ಆದ್ಮೇಲೆ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ 15,000 ಸಂಬಳ ಕೊಡ್ತೀವಿ. ಸರ್, ಇದರಲ್ಲಿ ನಿಮ್ಮ ಟ್ರೈನಿಂಗ್ ಅಲ್ಲ, ಟ್ರೈನಿಂಗ್ 3,000 ಎಷ್ಟು ಮಾಡಬೇಕು? ಎಲ್ಲಿದೆ ಹೇಳಿ? ನೀವು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಟ್ರೈನಿಂಗ್ ಎಷ್ಟು ಕೊಡ್ತೀರಾ ನೀವು? ಟ್ರೈನಿಂಗ್ ಅಂತ ಇಲ್ಲ, ಮಾನವೀಯತೆ ಬೇಡವಾ? 96 ಕೋಟಿ ಲಾಭ ಮಾಡಿದ್ದಾರೆ. ಅದರಲ್ಲಿ 1 ಕೋಟಿ ಕೊಡಿ. 1 ಕೋಟಿ, 96 ಕೋಟಿ ಲಾಭ ಮಾಡಿದ್ದಾರೆ. 1 ಕೋಟಿ ಕೊಡಿ. ಅವ್ರದೆಲ್ಲ ಮಿನಿಮಮ್ ವೇಜಸ್ 18,000 19,000 ಹೇಳ್ತಾರಲ್ಲ. ಅದನ್ನ ಮಾನವೀಯತೆಯಿಂದ ಕನ್ಸಿಡರ್ ಮಾಡಿ. ಆ 3,000 ಇರೋದು ಸರ್ಕಾರ ಇರುವಾಗ ತಾವು ಯೋಚನೆ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಟ್ರೈನಿಂಗ್ ಸರ್ಕಾರ ಇತ್ತಿಲ್ಲ. 2023ವರೆಗೂ ತಮ್ಮದೇ ಸರ್ಕಾರ ಇತ್ತಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ 3,000 ರೀತಿ ಮಾಡಿಲ್ಲ. ಟೆಂಪರರಿ ಬೇಸ್ ಏನ್ ಕೆಲಸ ಮಾಡ್ತಾರೆ ಒಂದ್ ನಿಮಿಷ ಅವ್ರಿಗೆ ಅವತ್ತಿಂದ ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ ಇದು ಟೆಂಪರರಿ ಮಾಡ್ಬೇಕಂತ 3,000 ಅಂತ ನಿಗದಿ ಮಾಡಿಲ್ಲ. ಅವತ್ತಿಂದ ನಡ್ಕೊಂಡು ಬರ್ತಾ ಇರೋದು. ಅವತ್ತಿಂದ ತಮ್ಮ ಸರ್ಕಾರ ಇತ್ತಿಲ್ಲ 4 ವರ್ಷ, ಅವಾಗ ಮಾಡ್ಬೋದಾಗಿತ್ತು. ನಮ್ದೇ ಸರ್ಕಾರ ಇತ್ತಿಲ್ಲ. ಅಷ್ಟು ಬಡವ್ರ ಬಗ್ಗೆ ಮಾಡ್ಬೋದಾಗಿತ್ತು. ಅವತ್ತು ಬಡ್ಜೆಟ್ 2 ಲಕ್ಷ ಆಯ್ತು. ಇವತ್ತು 4.5 ಲಕ್ಷ ಮಾಡಿದಿರಲ್ಲ. ನಿಮ್ದು ಸಂಬಳ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀರಾ. ಅವ್ರ ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ಜ್ಞಾನ ಬೇಕಲ್ಲ ಸರ್ಕಾರಕ್ಕೆ? ಬೇಕಲ್ಲ ಜ್ಞಾನ. ನಮ್ಮದೇ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಅವ್ರದ್ದು ಮಾಡ್ಬೇಕಲ್ಲ. ನಮ್ಮ ಜಮೀರು ಇರೋಣ, ಜಮೀರ್ ಅವರು 5 ಸ್ಟಾರ್ ಹೋಟ್ಲು ಹೋದ್ರೆ ಟಿಪ್ಸ್ 3,000 ಮೈಸೂರು ಸಿಲ್ಕ್ ಸಾರಿ ಬಗ್ಗೆ 3,000 ಕೊಡ್ತಾರೆ. ನಾನೇ ಹೇಳಿರೋದು. ಅದ್ರ ಬಗ್ಗೆ ಮಾತಾಡ್ತಾ ಇರಲ್ಲ ನೀನು. ಕೊಡ್ತಾ ಇದ್ದೀರಾ ಅಂದ್ರೆ ತಾವು ಬಜೆಟ್ ಕೊಟ್ಟಿದ್ದು 2 ಲಕ್ಷ ಕೋಟಿ. ನಮ್ಮ ಸರ್ಕಾರ 4 ಲಕ್ಷ ಕೋಟಿ ಕೊಟ್ಟಿದೆ. ಸಭಾಗಿರಿ ಕೊಡ್ತಾ